ಮೈಸೂರು ಲೆಕ್ಕಾಚಾರ ಏನು ಹಾಗಾದ್ರೆ? ಯಾಕೆಂದ್ರೆ ಈ ಬಾರಿ ಅಂತೂ ಅನಿರೀಕ್ಷಿತವಾದ ಅಭ್ಯರ್ಥಿಗಳೇ ಕಣಕ್ಕಿಳಿದಿದ್ದಾರೆ. ಅಭ್ಯರ್ಥಿ ಆಯ್ಕೆ ವಿಚಾರದಲ್ಲಿ ಬಹಳ ಸುದ್ದಿ ಆಯ್ತು ಮೈಸೂರು. ಯದುವೀರ್ ಒಡೆಯರ್ ವರ್ಸಸ್ ಲಕ್ಷ್ಮಣ್, ಯಾರಿಗೆ ಗೆಲುವು ಸಿಗಬಹುದು? ಏನ್ ಹೇಳ್ತಾ ಇದೆ ಅಲ್ಲಿನ ಟ್ರೆಂಡ್? ಯಾರು ಎಷ್ಟು ಮತಗಳ ಅಂತರದಲ್ಲಿ ಗೆಲ್ತಾರೆ? ಹಾಗಾದ್ರೆ ಪಬ್ಲಿಕ್ ಟಿವಿಯಲ್ಲಿ ಕರ್ನಾಟಕ ಲೆಕ್ಕದ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ನಾವು ಇಡ್ತಾ ಇದೀವಿ. ಅರಮನೆ ನಗರಿ ಮೈಸೂರಿನಲ್ಲಿ ಯಾರು ಹಾಗಾದ್ರೆ ಸಂಸತ್ ಪ್ರವೇಶವನ್ನ ಮಾಡ್ಲಿ ಅಂತ ಜನ ಬಯಸ್ತಾ ಇದ್ದಾರೆ ಅಂತ ನಿಮಗೆಲ್ಲ ಗೊತ್ತಿರೋ ಹಾಗೆ ಕಾಂಗ್ರೆಸ್ನಿಂದ ಎಂ ಲಕ್ಷ್ಮಣ್ ಹಾಗೂ ಮೈತ್ರಿ ಅಭ್ಯರ್ಥಿಯಾಗಿ ಯದುವೀರ್ ಒಡೆಯರ್ ರಾಜವಂಶಸ್ಥರು ಕಣದಲ್ಲಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿ ಲಕ್ಷ್ಮಣ್ ಅವ್ರ ಲೆಕ್ಕ ಗೆಲುವಿನ ಅಂತರ 1,30,30,000 ನಾನು ಗೆಲ್ತೀನಿ ಅಂತಕ್ಕಂಥ ವಿಶ್ವಾಸವನ್ನು ಇಟ್ಕೊಂಡಿದ್ದಾರೆ. ಮುಖ್ಯಮಂತ್ರಿಗಳ ತವರು ಜಿಲ್ಲೆ ಅಂತಕ್ಕಂಥದ್ದು ಒಂದಿದೆ. ಹಾಗಾಗಿ ಸಿದ್ದರಾಮಯ್ಯನವರ ಮುಖ ನೋಡಿ ಎಲ್ಲರೂ ನನಗೆ ಓಟ್ ಹಾಕಿದ್ದಾರೆ, ನಾನು ಗೆದ್ದೇ ಗೆಲ್ತೀನಿ, 1,30,30,000 ಲೀಡಲ್ಲಿ ನಾನು ಗೆಲ್ತೀನಿ ಅಂತಕ್ಕಂಥದ್ದು ಎಂ ಲಕ್ಷ್ಮಣ್ ಅವರ ಲೆಕ್ಕ. ಹಾಗಾದ್ರೆ ಬಿಜೆಪಿ ಅಭ್ಯರ್ಥಿ ಯದುವೀರ್ ಒಡೆಯರ್ ಅವ್ರ ಹತ್ರ ಕೂಡ ಒಂದು ಲೆಕ್ಕ ಇದೆ. ಅವರ ಗೆಲುವಿನ ಅಂತರ 1,10,000. ನಾನು ತುಂಬಾ ಜಾಸ್ತಿ ಹೇಳಕ್ ಹೋಗಲ್ಲ, ಬಟ್ ನನಗೆ ಇಷ್ಟು ಕಾನ್ಫಿಡೆನ್ಸ್ ಇದೆ ಅನ್ನೋದು 1,10,000. ಇನ್ನು ಅಭ್ಯರ್ಥಿಗಳ ಪರವಾಗಿ ಕೆಲಸ ಮಾಡಿದವರು ಇದಾರಲ್ಲ, ಕಾರ್ಯಕರ್ತರು, ಕಾಂಗ್ರೆಸ್ ಕಾರ್ಯಕರ್ತರು ಹೇಳ್ತಾರೆ, ಇಲ್ಲ ನೀವು ಅಷ್ಟೊಂದು ಹೋಪ್ ಇಟ್ಕೋಬೇಡಿ, 1,05,000 ನೀವು ಗೆಲ್ತೀರಾ. ಹೆಚ್ಚು ಕಡಿಮೆ ಇಬ್ಬರು ಲೆಕ್ಕನೂ ಕೂಡ ಒಂದೇ ಇದೆ, ಕಾಂಗ್ರೆಸ್ ಕಾರ್ಯಕರ್ತರ ಲೆಕ್ಕ ಮತ್ತು ಕ್ಯಾಂಡಿಡೇಟ್ ಲೆಕ್ಕ ಹತ್ತತ್ರ ಇದೆ. ಹಾಗಾಗಿ 1,05,000 ಲೀಡಲ್ಲಿ ಗೆಲ್ಬಹುದು ಅಂತ. ಹಾಗಾದ್ರೆ ಬಿಜೆಪಿ ಕಾರ್ಯಕರ್ತರ ಲೆಕ್ಕನೂ ನೋಡ್ಬಿಡೋಣ ನಾವು. 95,000 ಮಾರ್ಜಿನಲ್ಲಿ ನಮ್ಮ ಕ್ಯಾಂಡಿಡೇಟ್ ಗೆಲ್ತಾರೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಅಂದ್ರೆ ಕ್ಯಾಂಡಿಡೇಟ್ ಗಿಂತ ಒಂದು ಸ್ವಲ್ಪ ನಂಬರ್ಸ್ ಅನ್ನ ಕಡಿಮೆ ತೋರಿಸ್ತಾರೆ, ಬಟ್ ಇದು ರಿಯಾಲಿಟಿ ಅನ್ನೋದು ಅವ್ರ ವಿಶ್ವಾಸ ಇದೆ. ಆದ್ರೆ ಗ್ರೌಂಡ್ ರಿಪೋರ್ಟ್ ಏನು? ಗ್ರೌಂಡ್ ರಿಪೋರ್ಟ್ ಹೇಳ್ತಾ ಇದೆ ಗೆಲುವಿನ ಅಂತರ, ಗೆಲುವು ಬಿಜೆಪಿಗೆ 1,00,000 ಮತಗಳ ಅಂತರದಲ್ಲಿ ಬಿಜೆಪಿ ಅಭ್ಯರ್ಥಿ ಗೆಲ್ತಾರೆ. ಒಂದು ವೇಳೆ ಇದು ನಿಜನೇ ಆದ್ರೆ, ಯಾಕೆಂದ್ರೆ ನಾವು ಹೇಳ್ತಾ ಇರ್ತಕ್ಕಂಥದ್ದು ಸಾಧ್ಯತೆಗಳ ಬಗ್ಗೆ. ಮುಖ್ಯಮಂತ್ರಿಗಳ ತವರು ಜಿಲ್ಲೆಯನ್ನ ಮುಖ್ಯಮಂತ್ರಿಗಳು ಉಳಿಸ್ಕೊಳ್ಳಿಲ್ಲ ಅಂತಕ್ಕಂಥದ್ದು ಒಂದು ಬಂದ್ಬಿಡುತ್ತೆ. ಸೊ ಹಾಗಾಗಿ ಯದುವೀರ್ ಒಡೆಯರ್ ಅವರು ಮಾತನಾಡಿದ್ದಾರೆ. ಅವ್ರು ಏನು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ನೋಡ್ಬೋಣ. ನಿಮ್ಮ ವೀಕ್ಷಕರಿಗೆ ಎಲ್ಲರಿಗೂ ಆಗಲೇ ಗೊತ್ತಿರುತ್ತೆ, ಈ ಎಕ್ಸಿಟ್ ಪೋಲ್ ಪ್ರಕಾರ ಇಡೀ ಭಾರತದಲ್ಲಿ ಫಲಿತಾಂಶ ನಮ್ಮ ಬಿ ಜೆ ಪಿ ಪರವಾಗಿ ಹಾಗೂ NDA ಪರವಾಗಿ ಬರುತ್ತೆ ಅಂತ ಎಕ್ಸಿಟ್ ಪೋಲ್ ಪ್ರಕಾರ ಆಗಲೇ ಮಾಹಿತಿ ಎಲ್ಲರಿಗೂ ಗೊತ್ತಿರುತ್ತೆ. ಪ್ರಧಾನಮಂತ್ರಿ ಹಾಗೂ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರಕ್ಕೆ ಒಳ್ಳೆಯ ಆಡಳಿತ ನೀಡಿರುವ 10 ವರ್ಷ ಹಾಗೂ ಒಂದು ಬಲಿಷ್ಠವಾದ ಆರ್ಥಿಕತೆಯನ್ನು ರೂಪಿಸಿ ಮತ್ತು ಒಳ್ಳೆಯ ಸಮಾಜ ಸೇವೆಯನ್ನು ಮಾಡಿ ಅದೆಲ್ಲನೂ ಜನರು ಇವತ್ತು ಗುರುತಿಸಿ